ಅತಿ ಹೆಚ್ಚು ನಿರೀಕ್ಷೆಯಲ್ಲಿದೆ, ಅತಿ ಹೆಚ್ಚು ಪ್ರೀತಿಯಲ್ಲಿದೆ, ಅಲ್ಲಿ ಹೆಚ್ಚು ಗಾಯಗಳಾಗುವ ಸಾಧ್ಯತೆ ಇದೆ ಮನಸ್ಸಿಗೆ, ಜೀವನಕ್ಕೆ ಎಲ್ಲ. ನಮಸ್ತೆ ಪ್ರೀತಿ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲ? ಮಕ್ಕಳ ಭವಿಷ್ಯ, ಯಶಸ್ಸು, ಪೋಷಕತ್ವ, ಪೋಷಕರ ಮೇಲೆ ಹೇಗೆ ನಿಂತಿದೆ? ಇದು ದೊಡ್ಡ ಪ್ರಶ್ನೆ. ಯಾಕೆ ಇವರು ಜೀವನ ಪ್ರೀತಿ, ಲೈಫ್ ಕೋಚ್, ಮೋಟಿವೇಶನ್ ನಲ್ಲಿ ಈ ಒಂದು ಸಂಚಿಕೆಯನ್ನು ತಗೊಂಡ್ ಬರ್ತಾರೆ ಪ್ರತಿ ಭಾನುವಾರ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಇವತ್ತು ನಾವು ತಿಳ್ಕೊಳ್ಳೋಣ, ಪೋಷಕತ್ವ ಮತ್ತೆ ಮಕ್ಕಳ ಯಶಸ್ಸಿನ ಮಧ್ಯೆ ಏನು ಸಂಬಂಧ ಇದೆ. ಈ ಮಕ್ಕಳ ಯಶಸ್ಸಿನಲ್ಲಿ, ಭವಿಷ್ಯದ ಭಾರತ ನಿರ್ಮಾಣದಲ್ಲಿ ನಮ್ಮ ಪೋಷಕರ ಪಾತ್ರ ಏನು, ಈ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಸ್ನೇಹಿತರೆ, ಮಕ್ಕಳು ಯಾಕೆ ಬೇಕು? ಈ ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕು. ಮಕ್ಕಳು ನಿಮ್ಗೆ ಯಾಕೆ ಬೇಕು ಅಂತ. ಮಕ್ಕಳು ಯಾಕೆ ಬೇಕು ಅಂತಂದ್ರೆ ಬಹಳಷ್ಟು, ಆಲ್ಮೋಸ್ಟ್ ಎಲ್ಲ, ನನ್ನನ್ನು ಸೇರಿದಂತೆ ಇರಬಹುದು, ಎಲ್ಲರಿಗೂ ಮಕ್ಕಳು ವಯಸ್ಸಾದ್ಮೇಲೆ ನೋಡ್ಕೊಳ್ಳೋದಕ್ಕೆ ಬೇಕು, ನಮ್ಮ ಪ್ರತಿಷ್ಠೆಗೆ ಬೇಕು. ಮಕ್ಕಳು ನಿಮ್ಗೆ ಯಾಕೆ ಬೇಕು? ಈ ಪ್ರಶ್ನೆಗೆ ನೀವು ಮೊದಲು ಉತ್ತರ ಕೊಡಿ, ಕಮೆಂಟ್ ಅಲ್ಲಿ ಹಾಕಿ. ಯಾಕೆ ನಿಮ್ಗೆ ಮಕ್ಳು ಬೇಕು? ನಿಮ್ಗೆ ಅದು ಇದು ಏನೇನೋ ಸಾಧನೆ ಮಾಡಿ ಇಂಥವ್ರಪ್ಪ ಇಂಥವ್ರಮ್ಮ ಅಂತ ಅನಿಸ್ಕೊಳಕ್ ಬೇಕಾ? ವಯಸ್ಸಾದ್ಮೇಲೆ ನಿಮ್ಮನ್ನ ನೋಡ್ಕೊಳ್ಳೋದಕ್ ಬೇಕಾ? ಅಥವಾ ಮಕ್ಕಳಷ್ಟೇ, ಅವರು ಏನ್ ಮಾಡಿದ್ರು ಚಂದ, ಅವರು ನನ್ನ ಕನಸು, ನನ್ನ ಬದುಕು, ಅವರು ನನ್ನ ಸಂತೋಷದ ಒಂದು ಭಾಗ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮ್ ಕಮೆಂಟ್ ಅಲ್ಲಿ ಹೇಳಿ. ನಾನು ಹೇಳ್ದಲ್ಲ, ಇವತ್ತಿಗೆ ಅಂತಲ್ಲ, ಶತಶತಮಾನಗಳಿಂದ ಮಕ್ಕಳು ಅಂತಂದ್ರೆ ನಮ್ಮ ವಯಸ್ಸಾದ್ಮೇಲೆ ನಮ್ಮನ್ನು ನೋಡಿಕೊಳ್ಳುವಂತಹ ಒಂದು ಆಸರೆ, ಭವಿಷ್ಯದ ಒಂದು ಆಸರೆ, ಒಂಥರ ರಿಟೈರ್ಮೆಂಟ್ ಪ್ಲಾನ್. ಮಕ್ಕಳು ಅಂದ್ರೇನು? ನಮ್ಮ ರಿಟೈರ್ಮೆಂಟ್ ಪ್ಲಾನ್. ಇದನ್ನ ಅಗ್ರಿ ಅಂತೀರಾ, ಡಿಸ್ಅಗ್ರಿ ಅಂತೀರಾ ಅಲ್ವಾ? ರಿಟೈರ್ಮೆಂಟ್ ಪ್ಲಾನ್. ಮಕ್ಕಳು ಅಂದ್ರೇನು? ರಿಟೈರ್ಮೆಂಟ್ ಪ್ಲಾನ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಬೆಳವಣಿಗೆಯನ್ನ, ಮಕ್ಕಳನ್ನ ನೋಡ್ತೀವಿ. ಇಲ್ಲಿಂದ ನಮ್ಮ ಪೋಷಕತ್ವದ ಆರಂಭ ಆಗುತ್ತೆ. ಯಾವಾಗ ಪ್ರೀ ಸ್ಕೂಲಿಗೆ ಕಳಿಸ್ತೀರಾ, ಯಾವಾಗ ಸ್ಕೂಲಿಗೆ ಕಳಿಸ್ತೀರಾ, ಯಾವಾಗ ಕಾಲೇಜ್ ಕಳಿಸ್ತೀರಾ, ನಿಮ್ಮ ಮನಸ್ಸಲ್ಲಿ ಇರೋದು ಒಂದೇ, ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದ್ರು ನಾಳೆ ಅವ್ರಿಗೆ ಒಳ್ಳೆ ಕಾಲೇಜ್ ಸಿಗುತ್ತಾ, ಒಳ್ಳೆ ಉದ್ಯೋಗ ಸಿಗುತ್ತಾ, ಒಳ್ಳೆ ಹಣ ಸಂಪಾದಿಸ್ತಾರ, ಆಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರ. ದಿಸ್ ಈಸ್ ವಾಟ್ ಅಲ್ಟಿಮೇಟ್ ನಿರೀಕ್ಷೆ ಪೋಷಕರದ್ದು ಅಲ್ವಾ? ಆದ್ರೆ ಪೋಷಕರಾಗಿ ಇದಿಷ್ಟೇ ನಿಮ್ ಜವಾಬ್ದಾರಿ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಈ ನಮ್ಮ ದೇಶವನ್ನಾಗ್ಲಿ, ಈ ನಮ್ಮ ಮೋಟಿವೇಶನ್ ಜೀವನ ಯಾವುದು ಕಂಪ್ಲೀಟ್ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡಾಗ ಇಡೀ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಮಕ್ಕಳು ಆಸರೆ ಆಗ್ತಾರೆ. ಇಲ್ಲ ಅಂತಂದ್ರೆ ನೀವು ಈ ಒಂದೇ ಉದ್ದೇಶಕ್ಕೋಸ್ಕರ ಮಕ್ಕಳನ್ನ ಪೋಷಕರಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಯಾವ ಆಸೆನೂ ಈಡೇರೋದಿಲ್ಲ. ಇದು ನೆನಪಿನಲ್ಲಿರ್ಲಿ. ಅದಕ್ಕೋಸ್ಕರ ಮಕ್ಕಳ ಪೋಷಕತ್ವ ಅನ್ನೋದು ಬಹಳ ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ, ಒಂದು ಯಶಸ್ಸಿನ ಹಿಂದೆ. ಆಮೇಲೆ ಒಳಗಡೆ ಮನಸ್ಸು ಗಟ್ಟಿಯಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಬಹಳ ಮೋಟಿವೇಶನ್ ನೀವು ನೋಡ್ತೀರಾ, ಕೇಳ್ತೀರಾ. ಆದ್ರೆ ಇದೆಲ್ಲದರ ಹಿಂದೆ ನಿಂತಿರೋದೇನು? ಬಾಲ್ಯ. ಯಾವ ಬಾಲ್ಯ ಯಶಸ್ಸಿಗೆ ಪೂರಕವಾಗಿರೋದಿಲ್ಲ, ಅವಾಗ ನೀವು ದೊಡ್ಡವರಾದ್ಮೇಲೆ ನೀವು ಎಷ್ಟೇ ಹಾಕಿ, ಗಿಡ ಮರವಾದ ಮೇಲೆ ಬಗ್ಗೋದಿಲ್ಲ. ಗಿಡ ಆರಂಭದಲ್ಲೇನೆ ಚೆನ್ನಾಗಿ ಗೊಬ್ಬರ ಎಲ್ಲಿ ಚೂಟ್ಬೇಕು, ಎಲ್ಲಿ ಬೆಳೆಸ್ಬೇಕು, ಹೇಗೆ ಬೆಳಿಬೇಕು, ಅದನ್ನ ನೀವು ಗಮನಿಸಿ ಅದಕ್ಕೆ ನಿರಂತರವಾಗಿ ಪೋಷಣೆಯನ್ನ ಮಾಡಿದಾಗ ಮಾತ್ರ ನೀವು ಅಂದುಕೊಂಡ ಫಲ ಕೊಡುತ್ತೆ ಅಲ್ವಾ? ಹಾಗೇನೆ ನಿಮ್ಮ ಮಗುವಿಗೆ ಏನ್ ಬೇಕು, ಏನ್ ಬೇಡ, ಮಗುವಿನ ಮನಸ್ಸೇನು, ಹೇಗೆ, ಎತ್ತ ಅಂತ ತಿಳಿದುಕೊಂಡಾಗ ಮಾತ್ರ ನಿಮ್ಮ ಪೋಷಕತ್ವ ಪೂರ್ಣಗೊಂಡು ಸರಿಯಾದ ರೀತಿಯ ಫಲ ನಿಮ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ನಿರೀಕ್ಷೆ ಬರೀ ನಿರೀಕ್ಷೆಯಾಗಿಯೇ ಉಳಿಯುತ್ತೆ. ಇದಕ್ಕೋಸ್ಕರ ನಾವು ಪೋಷಕತ್ವ ಹೇಗ್ ಮಾಡ್ಬೇಕು, ಮಕ್ಕಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು.
ಆ ತಿಳುವಳಿಕೆ ನಮ್ಮಲ್ಲಿ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಈ ಸಂಚಿಕೆಗಳನ್ನ ನಾನು ಆರಂಭಿಸಿದ್ದೇನೆ. ಇದು ಹೇಗೆ ಅಂತಂದ್ರೆ, ಮೊನ್ನೆ ಪ್ರೀ ಸ್ಕೂಲ್ ಎದುರುಗಡೆ ನಿಂತಿದ್ದೆ. ಇನ್ನ 4-5 ವರ್ಷದ ಮಗುವಿನ ಕೈಲಿ ಒಂದಷ್ಟು ಮಾಡೆಲ್ಗಳನ್ನ ಕಾರ್ಡ್ಬೋರ್ಡ್ ಅಲ್ಲಿ ಇದರಲ್ಲಿ ಥರ್ಮಾಕೋಲ್ ಇದರಲ್ಲಿ ಮಾಡಿ ಕಳ್ಸಿದ್ದಾರೆ ಪೇರೆಂಟ್ಸ್. ಆ ಮಗು ಪುಟ್ಟ ಮಗು ಅದನ್ನೇ ಅದ್ ನಿಂತ್ಕೊಂಡು ಬರೋದ್ ಕಷ್ಟ. ಆ ಮಾಡೆಲ್ ಹಿಡ್ಕೊಂಡು ಸ್ಕೂಲ್ ಗೇಟ್ ಮುಂದೆ ನಿಂತ್ಕೊಂಡಿತ್ತು. ನನಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ, ಇಷ್ಟು ಚಿಕ್ಕ ಮಗುಗೆ ಈ ತರ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ? ನಾಳೆ ಅದಕ್ಕೆ ಸೈನ್ಸ್ ಅಲ್ಲಿ ಆಸಕ್ತಿ ಬರ್ಬಹುದಾ? ಆಮೇಲೆ ಇನ್ನೇನಕ್ಕಾದ್ರೂ ಆಸಕ್ತಿ ಬರ್ಬೋದಾ? ಈಗ್ಲಿಂದನೇ ಈ ತರ ಮಾಡೋದ್ರಿಂದ ಅದ್ರ ಮನಸ್ಸಲ್ಲಿ ಅದು ನಿಂತ್ಕೊಂಬೋದಾ? ಈ ತರ ಎಲ್ಲ ಆಲೋಚನೆ ಮಾಡ್ತಾ ಇದ್ದೆ. ಆಗ ನನ್ನ ಮನಸ್ಸಿಗೆ ಅರ್ಥ ಆಯ್ತು, ಓ ಇಲ್ಲ, ಇದು ಉಲ್ಟಾ ಹೊಡೆಯುತ್ತೆ. ಯಾವಾಗ ಪೋಷಕರು ಇನ್ವಾಲ್ವ್ ಆಗ್ತಾರೆ ಮಕ್ಕಳ ಬೆಳವಣಿಗೆಯಲ್ಲಿ, ಇದು ಮಾಡು, ಅದು ಮಾಡು, ಆ ಕ್ಲಾಸಿಗೆ ಹೋಗು, ಈ ಕ್ಲಾಸಿಗೆ ಹೋಗು ಅಂದ ತಕ್ಷಣ ಆ ಮಗುವಿನ ಬೆಳವಣಿಗೆಯಲ್ಲಿ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ. ಇದನ್ನ ನಾನ್ ಹೇಳ್ತಿಲ್ಲ. ನಾನು ಹೇಳ್ದಲ್ಲ, ಮಗು ಹಾಗೆ ಬಂದ ತಕ್ಷಣ ನಾನು ಶುರು ಹಚ್ಕೊಂಡ್ಬಿಟ್ಟೆ ಅಧ್ಯಯನ ಮಾಡೋದಕ್ಕೆ, ಪುಸ್ತಕಗಳನ್ನ ಮಾಡೋದಕ್ಕೆ, ಗೂಗಲ್ ಅಲ್ಲಿ ನೋಡೋದಕ್ಕೆ, ಗೂಗಲ್ ಲಿಟ್ರಸಿ ನೋಡೋದಕ್ಕೆ, ರಿಸರ್ಚ್ ಪೇಪರ್ಗಳನ್ನ. ಇಲ್ಲ, ಯಾವುದು ಕೂಡ ಯಾವ ಮಗುವಿಗೂ ತಂದೆ ತಾಯಿ ಇಂಟರ್ಫಿಯರ್ ಆಗ್ಬಿಟ್ಟು ನೀನ್ ಆ ಕ್ಲಾಸಿಗೆ ಹೋಗು, ಈ ಕ್ಲಾಸಿಗೆ ಹೋಗು, ಅದಕ್ಕೆ ಹೋಗು, ಇದಕ್ಕೆ ಹೋಗು, ಅದ್ರ ಮಾಡಿದ್ರೆ, ಈಗ ನಾನು ಆ ತರ ಮಾಡಿದ್ರೆ ಅದಕ್ಕೆ ಆಸಕ್ತಿ ಇಲ್ಲ. ಅದ್ರ ಬದಲು ಅದಕ್ಕೆ ಎಲ್ಲ ಎಕ್ಸ್ಪೋಜರ್ ತೋರ್ಸ್ಬಿಡ್ಬೇಕು. ಇದು ಹೀಗೆ ಜೀವನ. ಒಂದು ಎಕ್ಸಿಬಿಷನ್ ಕರ್ಕೊಂಡು ಹೋಗಿ, ಒಂದು ಸೈನ್ಸ್ ಲ್ಯಾಬಿಗೆ ಕರ್ಕೊಂಡು ಹೋಗಿ, ಒಟ್ನಲ್ಲಿ ಅದು ಎಲ್ಲ ನೋಡೇಬೇಕು. ಅದು ನೋಡಿ ತನಗೆ ಯಾವ್ದು ಆಸಕ್ತಿ ಇದೆ ಅದನ್ನ ಆಯ್ಕೆ ಮಾಡ್ಕೋಬೇಕು. ಈ ತರ ಸ್ವಾತಂತ್ರ್ಯ ಕೊಡುವ ತಂದೆ ತಾಯಿ ಕೊಡ್ಬೇಕು, ಅಥವಾ ಕೊಡ್ಬೇಕು ಅಂತ ಅನ್ಸೋದು ಯಾರಿಗೆ? ಹಾಗೆ ಇದನ್ನ ಶಿಕ್ಷಣ ಕೊಡೋದು ಯಾರಿಗೆ? ಯಾರು ಕೊಡ್ತಾರೆ? ಇದನ್ನೆಲ್ಲ ಯೋಚನೆ ಮಾಡಿದಾಗ ನನಗೆ ಬಂದಿತ್ತು ಈ ಪೋಷಕತ್ವ ಮತ್ತೆ ಜೀವನ, ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು, ಇದ್ರ ಬಗ್ಗೆ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ಬೇಕು ಅಂತ. ಅದಕ್ಕೋಸ್ಕರ ಪ್ರತಿ ಭಾನುವಾರ ನಾನು ಪೋಷಕತ್ವ ಅಂದ್ರೆ ಪ್ಯಾರೆಂಟಿಂಗ್, ಎಸ್ಪೆಷಲಿ ಬೆಳೀತಿರುವ ಮಕ್ಕಳಿಗಾಗಿ ತೆಗೆದುಕೊಂಡು ಬರ್ತೀನಿ. ಹಾಗಾಗಿ ಪ್ರೀತಿಯಿಂದ ಈ ವಾಹಿನಿಯನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಸಂಚಿಕೆಗೊಂದು ಲೈಕ್ ಕೊಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ. ಇಂತಹ ಕಂಟೆಂಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಬರಬೇಕು ಅನ್ನುವ ವ್ಯಕ್ತಿ ನಾನು. ಹಾಗಾಗಿ ನಂದು ಅಂತಲ್ಲ, ಯಾವುದೇ ಈ ರೀತಿಯ ಮಾಹಿತಿ ಇದ್ದೇ ತೆಗೆದುಕೊಂಡು ನಿಮ್ಮ ಪೋಷಕತ್ವದ ಗುಣಮಟ್ಟವನ್ನ ಸುಧಾರಿಸ್ಕೊಳ್ಳಿ. ಅದ್ರ ಮೂಲಕ ನಮ್ಮ ಭವಿಷ್ಯ, ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿ ಆಗಲಿ. ಸೊ ಇದು ಒಂದು ಮುಖ್ಯ. ಅದು ಎರಡನೇದಂತಂದ್ರೆ ಪೋಷಕತ್ವ ಮತ್ತೆ ಜೀವನ. ಈ ಪ್ಯಾರೆಂಟಿಂಗ್ ಮತ್ತೆ ಜೀವನ ಅನ್ನೋದಿದೆಯಲ್ಲ, ಇದು ಒಂದು ದೊಡ್ಡ ಅಗಾಧವಾದ ಸಮುದ್ರ. ಇದಕ್ಕೋಸ್ಕರ ನಮ್ಮಲ್ಲಿ ತುಂಬಾ ಸುಭಾಷಿತಗಳಿದ್ದಾವೆ, ತುಂಬಾ ಪುಸ್ತಕಗಳು, ಅಧ್ಯಯನಗಳು, ಎಲ್ಲ ಹಿಂದಿನ ಸ್ಮೃತಿಗಳು, ಕಥೆಗಳು ಎಲ್ಲ ಹೇಳಿದು ಒಂದೇ, ಈ ಪೋಷಕತ್ವ ಬಹಳ ಮುಖ್ಯ ಅಂತ. ಅದಕ್ಕೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೆ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತಾನು ಹೇಳಿದ್ರು. ಈ ಸಂಸ್ಕೃತ ಶ್ಲೋಕ ಕಲಿಯುವಾಗ ನಮಗೂ 16 ವರ್ಷ ಆಗೋಗಿತ್ತು ಅನ್ಸುತ್ತೆ. ಸೊ ಯಾರಾದ್ರೂ ನೀವು ಆ ಪೇರೆಂಟ್ಸ್ ಅದನ್ನ ಕಲ್ತಿದ್ರೆ ಹೇಳಿ ಕಮೆಂಟ್ ಅಲ್ಲಿ. ಸೊ ಈ ಒಂದು ಇದನ್ನ ಅರ್ಥ ಮಾಡ್ಕೊಂಡು ಮಕ್ಕಳನ್ನ 5 ವರ್ಷದ ತನಕ ತುಂಬಾ ಮುದ್ದು ಮಾಡ್ಬೇಕು. ಆಮೇಲೆ 5 ವರ್ಷದಿಂದ 10 ವರ್ಷ, 15 ತುಂಬಿ 16 ತಲುಪುವವರೆಗೆ ಅವರು ಪ್ರತಿ ಒಂದಕ್ಕೂ ತಿದ್ದಿ ತೀಡಿ ಪನಿಷ್ಮೆಂಟ್ ಕೊಟ್ಟು ಅವ್ರ ಮನಸ್ಸನ್ನ ಅರಳಿಸಿ, ಅವ್ರ ಮೂಲಕ ಮನಸ್ಸನ್ನ ಪ್ರವೇಶಿಸಿ ಆ ಮನಸ್ಸನ್ನ ತಿದ್ದಿ ತೀಡಿ ಬೆಳೆಸ್ಬೇಕು. ದಶವರ್ಷಾಣಿ ತಾಡಯೇತ್ ಅಂದ್ರೆ ಹೊಡೆದು ಮಾಡ್ಬೇಕು ಅಂತಲ್ಲ, ಅದನ್ನ ತಿದ್ದಬೇಕು. ತುಂಬಾ ಜನ ಹೊಡಿಬೇಕು ಅಂತ ಮಕ್ಕಳಿಗೆ ಚೆನ್ನಾಗಿ ಹೊಡಿತಾನೆ ಇರ್ತಾರೆ ಆಗ ತನಕ. ಅದು ದೊಡ್ಡ ತಪ್ಪು. ಅದನ್ನು ಮಾಡ್ಕೊಡುದು, ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬೇಕದು ಅನ್ನೋದನ್ನೆಲ್ಲ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನ ಪ್ರಕಾರ ನಾವು ನೋಡ್ತಾ ಹೋಗೋಣ. ಸೊ ಆಮೇಲೆ ಪ್ರಾಪ್ತೇತು ಷೋಡಶೆ ವರ್ಷ, 16 ವರ್ಷದ ನಂತರ ಮಕ್ಕಳನ್ನ ಫ್ರೆಂಡ್ಸ್ ಹಂಗೆ ನೋಡ್ಬೇಕಂತ. ಆದ್ರೆ ಇವತ್ತಿನ ಮಕ್ಕಳು 8-10 ವರ್ಷಕ್ಕೆನೆ 16 ವರ್ಷ ತಲುಪೋದಷ್ಟು ಮೆಚೂರ್ ಇರ್ತಾರೆ ಎಷ್ಟೋ ಸಾರಿ. ಅಂತವ್ರನ್ನ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ತುಂಬಾ ಬುದ್ಧಿವಂತಿಕೆ ಬೇಕಾಗುತ್ತೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಆ ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ಕೊಡೋದಕ್ಕೆ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಇದ್ದೀನಿ. ಅದನ್ನ ಉಪಯೋಗ ತೆಗೆದುಕೊಳ್ಳಿ.
ಓಕೆ, ಸೊ ದಿಸ್ ಇಸ್ ವಾಟ್ ಪೋಷಕತ್ವ ಮತ್ತೆ ಜೀವನ. ಈ ಭಾರತದ ಅಂತಲ್ಲ, ಇಡೀ ಜಗತ್ತು ನಿಂತಿರೋದು, ನಿಮ್ಮ ಬದುಕು ನಿಂತಿರೋದು ಎಲ್ಲ ಮಕ್ಕಳ ಭವಿಷ್ಯ. ಮಕ್ಕಳೇ ಭವಿಷ್ಯ. ಇದೆಲ್ಲ ಹಳೇ ಓಲ್ಡ್ ಕತೆಗಳು. ನಾನು ಅದನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಬೆಳೆಸುವಲ್ಲಿ ಮುಖ್ಯವಾದ ಜೀವನ ಕೌಶಲ್ಯಗಳ ನಿಮ್ಗೆ ಗೊತ್ತಿದ್ರೆ, ಅವುಗಳನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಮ ಪೇರೆಂಟಿಂಗು ಸುಲಭ ಆಗುತ್ತೆ. ಚಿಕ್ಕ ಮಕ್ಕಳು ಬೆಳೆಸೋದು ಬೇರೆ, ವಯಸ್ಸಿಗೆ ಬರ್ತಾ ಇರೋ ಮಕ್ಕಳು ನೋಡೋದು ಬೇರೆ, ವಯಸ್ಸಾದ್ಮೇಲೆ ಮಕ್ಕಳು ನೋಡೋದು ಬೇರೆ. ಇದೆಲ್ಲವನ್ನ ಮಕ್ಕಳ ಜೊತೆ ಸಂವಹನ ಅರ್ಥ ಆದ ಹಾಗೆ ನಿಮ್ಮ ಬದುಕು ತುಂಬಾ ಸುಂದರವಾಗ್ತಾ ಹೋಗುತ್ತೆ. ಯಾಕಂದ್ರೆ ಅತಿ ಹೆಚ್ಚು ನಿರೀಕ್ಷೆಯಲ್ಲಿದೆ, ಅತಿ ಹೆಚ್ಚು ಪ್ರೀತಿಯಲ್ಲಿದೆ, ಅಲ್ಲಿ ಹೆಚ್ಚು ಗಾಯಗಳಾಗುವ ಸಾಧ್ಯತೆ ಇದೆ, ಮನಸ್ಸಿಗೆ, ಜೀವನಕ್ಕೆ ಎಲ್ಲ. ಇದನ್ನ ನಾನು ಹೇಳ್ಬೇಕಿತ್ತು ನಿಮ್ಗೆ. ನಿಮ್ಮ ಎಲ್ಲ ನಿರೀಕ್ಷೆ, ಎಲ್ಲ ಪ್ರೀತಿ ನಿಮ್ಮ ಮಕ್ಕಳು. ಆ ಮಕ್ಕಳನ್ನ ನಿಮ್ಮ ನಿರೀಕ್ಷೆಯಂತೆ ಬೆಳೆಸೋದು, ನಿಮ್ಮ ನಿರೀಕ್ಷೆಯಂತೆ ಅವರಿಂದ ಪ್ರೀತಿಯನ್ನ ಸ್ವೀಕರಿಸೋದಕ್ಕೆ ನಿಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನೀವು ಕೆಲಸ ಮಾಡ್ಬೇಕು. ಆ ಕೆಲಸಗಳೇನು, ಅದನ್ನ ಮಾಡೋದು ಹೇಗೆ, ಇದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಮ ಜೀವನ ಸೂಪರ್ ಆಗಿರುತ್ತೆ, ಇವಾಗ ಮುಂದೆ ಯಾವಾಗಲೂ. ಇಲ್ಲ ಅಂದ್ರೆ ಮಕ್ಕಳ ಬಾಲ್ಯ ಮಾತ್ರ ನಿಮ್ಮ ನೆನಪಿನಲ್ಲಿ ಇರುತ್ತೆ. ವಯಸ್ಸಾದ ಹಾಗೆ ಅವ್ರು ನೋಡ್ಕೊಂಡಿದ್ದು, ಅವ್ರು ನಿಮ್ ಟ್ರೀಟ್ ಮಾಡಿದ್ದು, ಅವರ ಜೊತೆಗಿನ ಕಹಿ ನೆನಪುಗಳು ನಿಮ್ಮ ಜೀವನವನ್ನ ಗಾಯಗೊಳಿಸ್ತಾ ಹೋಗ್ತವೆ. ವೃದ್ಧಾಪ್ಯದಲ್ಲಿ ಒಂದು ಚಿಂತೆ ಮತ್ತು ಅಪರಾಧಿ ಮನೋಭಾವದಲ್ಲಿ ನೀವು ಬದುಕಬೇಕಾಗುತ್ತೆ. ಆದ್ರಿಂದ ಇವತ್ತಿನಿಂದ ನೀವು ಪ್ರತಿ ಭಾನುವಾರ ನೀವು ಪೋಷಕತ್ವದ ಬಗ್ಗೆ ಸೀರಿಯಸ್ ಆಗಿದ್ರೆ ಈ ನನ್ನ ವಾಹಿನಿಯ ಸಂಚಿಕೆಗಳನ್ನ ನೋಡಿ, ಈ ಉಪಯೋಗವನ್ನ ಸರಿಯಾಗಿ ತಳ್ಕೊಂಡು ನಿಮ್ಮ ಜೀವನವನ್ನ, ನಿಮ್ಮ ಮಕ್ಕಳ ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಆಶಯದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರದಿಂದ ಪ್ರತಿ ವಾರ ತುಂಬಾ ಗಂಭೀರವಾದ ವಿಷಯಗಳು ಮತ್ತು ಡಿಟೇಲ್ ಆಗಿ ನಾನು ಸಂಚಿಕೆಗಳೊಂದಿಗೆ ಬರ್ತಾ ಇದ್ದೀನಿ. ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಸಂಚಿಕೆಗೊಂದು ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಾಳೆ ಸೋಮವಾರ ಆರೋಗ್ಯ ಪ್ರಣತಿಯೊಂದಿಗೆ. ನಮಸ್ಕಾರ.